ಗಾಡಿಲೆಲ್ಲ ಹೋಗ್ತಿರ್ತೀರಲ್ಲ, ನೀವು ಅಡ್ಡ ಬಂತು ಅಂದ್ರೆ ಏನಂತಾನೆ, ಅಮ್ಮ ಅವ್ನ್ ಅಕ್ಕ ಅವ್ನ್ ಇದೇ ತರ ಎಲ್ಲ ಹೇಳ್ತಾರಲ್ವಾ. ಯಾರೋ ಹಿಂಗ್ ಹೋಗ್ತಾ ಇರ್ತಾನೆ ಅಂತ ಹೇಳಿ, ನೋಡಿ ಕಾರ್ ಹೋಯ್ತಲ್ಲ ಆ ತರ ಹೋಯ್ತಾ ಅಂತ ಅನ್ಕೊಳ್ಳಿ. ಸಡನ್ ಆಗಿ ಯಾರೋ ಒಬ್ಬ ಅಡ್ಡ ಬಂದ್ಬಿಟ್ಟ, ಅವಾಗ ಏನ್ ಹೇಳ್ತಾನೆ ಹೇಳಿ, ಫಾಸ್ಟ್ ಆಗಿ ಬರ್ತಾರೆ ಅವನು, ಅಮ್ಮ ಅವ್ನ್ ಅಕ್ಕ ನೌನ್ ಅಂತ ಹೇಳ್ತಾನೆ. ಯಾಕೆ ಅವ್ರೊಬ್ರಿಗೇನ ಟೆನ್ಷನ್ ಇರೋದು, ಅವ್ರೊಬ್ರಿಗೇನ ವರ್ಕ್ ಪ್ರೆಷರ್ ಇರೋದು, ಅವ್ರೊಬ್ರನ್ನ ಫಾಸ್ಟ್ ಆಗಿ ಹೋಗ್ಬೇಕಾರೋದು ಆಫೀಸ್ಗೆ, ಬೇರೆ ಯಾರು ಹೋಗೋದು ಬೇಡವಾ. ಅವ್ರೊಬ್ರಿಗೇನ ಹೆಂಡತಿ ಮಕ್ಳು ಇರೋದು ಮನೇಲಿ, ಅವ್ರೊಬ್ರಿಗೇನ ಅವ್ರ ಅಪ್ಪ ಅಮ್ಮ ಇರೋದು ಮನೇಲಿ, ಬೇರೆ ಯಾರಿಗೂ ಇರಲ್ವಾ. ಅವ್ರ ಅಮ್ಮ ಅವ್ನ್ ಯಾರೋ ಒಬ್ಬ ಸ್ಪೀಡ್ ಆಗಿ ಬರ್ತಿರ್ಬೇಕಂದ್ರೆ ನೀವೇನೇ ಅಡ್ಡ ಬಂದ್ಬಿಡ್ತೀರಾ. ಅವಾಗ ಏನ್ ಮಾಡ್ಬೇಕು, ಅವ್ನ್ ಬೈಬೇಕಾಗಾದ್ರೆ ಅಮ್ಮ ಓಯ್ ಅಕ್ಕ ಅಂತೆಲ್ಲ ಬೈಬೇಕಾ. ಇದಾಮ್ರ ಪ್ಲಾನ್ ಮಾಡಲ್ಲ ನೋಡಿ, ಅಲ್ಲಿಂದ ಆ ಕಡೆಯಿಂದ ಒಬ್ಬ ನಡ್ಕೊಂಡ್ ಬರ್ತಾ ಇದ್ದಾನೆ ಅಂತ ಅನ್ಕೊಳ್ಳೋಣ. ನಡ್ಕೊಂಡ್ ಬರ್ತಿರ್ಬೇಕಂದ್ರೆ ಏನ್ ಹೇಳ್ತಾನೆ, ಬೋ ಮಗ ಅಡ್ಡ ಬಂದ್ಬಿಟ್ಟ, ಸೂ ಮಗ ಅಡ್ಡ ಬಂದ್ಬಿಟ್ಟ ಅಂತ ಹೇಳ್ತಾರೆ. ನೋಡ್ತಾ ಇರಿ ಹಂಗೆ ನೋಡಿ, ಅಲ್ಲಿ ಯಾರೋ ಹೋಗ್ತಾ ಇದ್ದಾನ, ಸಡನ್ ಆಗಿ ಯಾರೋ ಅಡ್ಡ ಬಂದ್ಬಿಟ್ರು ನೋಡು, ಹಿಂಗ್ ಬಂದ್ಬಿಟ್ರೆ ಅಡ್ಡ ಬಂದ್ಬಿಟ್ರೆ ಅಮ್ಮನ್ ಪಾಪ ಅವ್ರೊಬ್ರೇನೆ ಅವ್ರ ಅಮ್ಮಂಗೆ ಹುಟ್ಟಿದ್ದು ಅನ್ಸುತ್ತೆ, ಬೇರೆ ಯಾರೋ ಅವ್ರ ಅಮ್ಮಂಗೆ ಹುಟ್ಟಿದೆ ಎಲ್ಲಿ ಅನ್ಗೆ ಹುಟ್ಟಕ್ಕಾಗುತ್ತೆ. ಗಾಡಿ ಓಡಿಸ್ಬೇಕಂದ್ರೆ ಎಲ್ರಿಗೂ ಕೆಟ್ಟ ಮಾತು ಬರುತ್ತೆ. ಯಾರಾದ್ರೂ ಅಡ್ಡ ಬಂದ್ರೆ ಏಯ್ ಬಾರ ಸೈಡ್ಲಿ, ಯಾವನ ನೀನು ಏನ್ ಅನ್ಕೊಂಡ್ಬಿಟ್ಟಿದ್ಯಾ, ಏನ ಹಂಗೂ ಆಗೋದು ಸ್ಪೀಡಾಗಿ ನಿಧಾನಕ್ಕೆ ಹೋಗಲ್ಲ, ಓಯ್ ಇವ್ನು ಯಾರು ಆರನ್ ಮಾಡ್ಕೊಂಡು ಹಿಂಗ್ ಬರ್ತವನೆ, ಏನಕ್ಕೆ ಹೇಳೋದು. ಸಡನ್ ಆಗಿ ಅವನೆಲ್ಲ ಅಡ್ಡ ಬಂದ್ಬಿಟ್ಟು ಏನಾರು ಸಡನ್ ಆಗಿ ಟಚ್ಚು ಆಗಿರಲ್ಲ, ಪಕ್ಕ ಬಂದು ನಿಲ್ಸ್ಬಿಡ್ತಾನೆ. ಹಿಂಗೆ ಅದು ಗಾಡಿ ಹೋಗ್ತಿರುತ್ತೆ ಅನ್ಕೊಳ್ಳಿ, ಪಕ್ಕ ಬಂದು ನಿಲ್ಸ್ಬಿಡ್ತಾನೆ. ನಿಲ್ಸ್ಬಿಟ್ಟಿದ ತಕ್ಷಣ ಏನಂತಾನೆ ಅವನು, ಓಯ್ ಏನ ಅಡ್ಡ ಹಂಗೆ ಬರ್ತೀಯಾ, ಕರೆಕ್ಟಾಗಿ ಬರು, ನಿಧಾನಕ್ಕೆ ಬರು ಅಂತ. ನೀವು ನಿಧಾನಕ್ಕೆ ಬರ್ತಾನ ನೋಡಿದ್ರಾ. ಪಾಪ ಈ ಹುಡುಗನೇ ಅಡ್ಡ ಬಂದ ಇಲ್ಲಿ, ನಾನೇ ಕನ್ಫ್ಯೂಷನ್ ಆಗ್ಬಿಟ್ಟೆ. ಪಾಪ ನಮ್ಮ ಹುಡುಗ ಹೇಳ್ದ ಸಡನ್ ಹಿಂಗೆ ಅಡ್ಡ ಬಂದ್ಬಿಟ್ಟು, ಚಿಕ್ಕ ಮಕ್ಕಳೆಲ್ಲ ಓಡಾಡ್ತಿರ್ತಾರೆ, ಸಡನ್ನಾಗಿ ಫಾಸ್ಟಾಗಿ ಬಂದ್ಬಿಡ್ತೀವಿ ನಾವು. ನೋಡಿ ಈ ಥರ ಎಲ್ಲ ಹೋಗ್ತಿರ್ತಾರೆ, ಸಡನ್ನಾಗಿ ಅಡ್ಡ ಬಂದ್ಬಿಟ್ರೆ ಬೈಕೊಳಕ್ಕಾಗತ್ತಾ. ಅವ್ರು ಪಾಪ ಯಾರು ಎತ್ತು ಮಕ್ಕಳೋ ಏನೋ, ಅಥವಾ ಎಷ್ಟು ಜನಕ್ಕೆ ಮಕ್ಳು ಎತ್ತಿತಾರೋ ಏನೋ, ಪಾಪ ಆಂಟಿರು ಹೋಗ್ತಿರ್ತಾರೆ, ಚಿಕ್ಕ ಮಕ್ಳು ಹೋಗ್ತಿರ್ತಾರೆ, ಹುಡುಗರು ಹೋಗ್ತಿರ್ತಾರೆ, ಹುಡುಗಿರು ಹೋಗ್ತಿರ್ತಾರೆ. ಇದೇ ಥರ ನೋಡಿ ಎಲ್ಲ ಅಡ್ಡ ಬಂದ್ಬಿಟ್ರೆ ಬೈಕೊಳಕ್ಕಾಗುತ್ತೆ ಅವ್ರನ್ನ. ಈ ಪ್ರತಿಯೊಬ್ಬ ಯಾರ್ಯಾರು ಕೆಲಸ ಮಾಡ್ತಾನಲ್ಲ ಅಷ್ಟು ಜನಕ್ಕೂ ಅರ್ಜೆನ್ಸಿ ಅಂತ ಒಂದು ಇದ್ದೇ ಇರುತ್ತೆ. ಈ ಅರ್ಜೆನ್ಸಿ ನಾವೇನು ಮಾಡ್ಬಿಡ್ತೀವಿ, ಏಯ್ ಅವ್ನು ಯಾವನು ಅಡ್ಡ ಬಂದ್ಬಿಟ್ಟ, ಬಸ್ಸವನು ಅಡ್ಡ ಬಂದರೆ ಏಯ್ ಬೋ ಮಗ ಅಡ್ಡ ಬಂದ್ಬಿಟ್ಟ. ಅಥವಾ ನೋಡಿ ಇದೇ ಬಸ್ ಅಡ್ಡ ಬಂದ್ಬಿಡ್ತು ಅನ್ಕೊಳ್ಳಿ, ಯಾವುದೋ ಒಂದು ಗಾಡಿಗೆ ಸಡನ್ನಾಗಿ ಬ್ರೇಕ್ ಆಗ್ತಾ ಅನ್ಕೊಳ್ಳಿ, ಅಲ್ಲಿ ಬಸ್ ಸ್ಟ್ಯಾಂಡ್ ಇರುತ್ತೆ, ಅಥವಾ ಯಾರೋ ಆಟೋದನ್ನು ಅಡ್ಡ ಹಾಕಿರ್ತಾರೇನೋ, ಸಡನ್ನಾಗಿ ಅವ್ನು ಬ್ರೇಕ್ ಹಾಕಿದ ತಕ್ಷಣ ಅವ್ನು ಏನು ಮಾಡ್ಬಿಡ್ತೀವಿ, ಹಿಂದೆಯಿಂದ ಬೈಕ್ ಒಳಗೆ ಸ್ಟಾರ್ಟ್ ಮಾಡ್ತೀವಿ, ಏಯ್ ಡಬ್ಬ ನನ್ನ ಮಗ ಅಡ್ಡ ಬಂದ್ಬಿಟ್ಟು ನಿಲ್ಲಿಸ್ಬಿಟ್ಟ ಅಂತೀವಿ. ಅಥವಾ ಇನ್ನೊಬ್ಬ ಯಾರೋ ಸ್ಪೀಡಾಗಿ ಹೋಗ್ಬಿಡ್ಲಿ, ಅಯ್ಯೋ ನನ್ನ ಮಗ ನನಗಿಂತ ಸ್ಪೀಡಾಗಿ ಹೋಗ್ಬಿಟ್ಟು ಅವನು ಬರ ಬೀಟ್ ಮಾಡೋಣ ಬರೋ ಅಂದ್ಬಿಟ್ಟು ಅವನು ಬೀಟ್ ಮಾಡೋಕೆ ಹೋಗ್ತೀವಿ. ಆರಾಮಾಗಿ ಹೋಗಿ ಸರ್, ಇನ್ನೊಬ್ರು ಬೈಕ್ ಒಳಗೆ ನಾವು ಮುಂಚೆ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಲೈಫ್ ಪ್ರೂಫ್ ನೋಡಿ, ಎಲ್ಲೇ ನೋಡ್ತಾ ಇದ್ರು ಎಲ್ಲರೂ ನೋಡಿ, ಎಲ್ಲ ಅಡ್ಡ ನೋಡಿ, ಅವ್ರಿಗೆ ಅಡ್ಡ ಬಂದ್ರಾ, ಈಗ ಅವ್ರಿಗೆ ಅಡ್ಡ ಬಂದು ನೋಡಿದ್ರಾ. ಇದೇ ಥರ ಎಲ್ಲರೂ ಅಡ್ಡ ಬಂದೇ ಬರ್ತಾರೆ. ರೋಡ್ ಮಾಡೋದೇನಕ್ಕೆ, ನಾವು ನೀವು ಎಲ್ಲರೂ ಓಡಾಡೋಕ್ಕೆ ತಾನೆ, ನೀವು ಮಾತ್ರ ಓಡಾಡಬೇಕು ಅಂತೇನಿಲ್ವಲ್ಲ. ಸ್ವಲ್ಪ ಬುದ್ಧಿವಂತಿಕೆ ಇರಬೇಕು ಸರ್, ದಡ್ಡರಾಗಬಾರ್ದು ಈ ವಿಚಾರದಲ್ಲಿ. ನಾವು ದಡ್ಡರಾಗ್ಬಿಡೋ ಇದೇನು ಗೊತ್ತಾ, ಯಾರೋ ಅಡ್ಡ ಬಂದರೆ ಕ್ಯಾಕರ್ ಸುಗಿತೀವಲ್ಲ, ಅದೇ ದಡ್ಡತನ ನಮ್ಮದು. ನೋಡಿ ಸಡನ್ನಾಗಿ ಇಲ್ಲಿ ಹೋದ್ರೆ ಅಂಕಲ್ ಒಬ್ರು, ನಾನೇನಾದರೂ ಬೈಕೊಂಡ ಈಗ ಇಲ್ಲ, ನಾನು ಬೈಕೊಳ್ಳಲ್ಲ. ಯಾಕೆ ಬೈಕೋಬೇಕು, ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇದ್ದಾರೆ, ಸಾರ್ವಜನಿಕ ಪ್ಲೇಸ್ ಇದು, ನಾವೇನೋ ವೀಡಿಯೋ ಮಾಡ್ತಾ ಇದ್ದೀವಿ ಅಂದ್ಬಿಟ್ಟು ಯಾರೂ ಇರಬಾರ್ದು ಅಂತ ರೂಲ್ಸ್ ಇದೆಯಾ? ಇಲ್ಲ, ಕರೆಕ್ಟಾ? ಪಾಪ ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ, ನಾವು ಬಂದಾಗ ನಾವು ಬಿಟ್ಬಿಡ್ಬೇಕು. ನಮಗೆಲ್ಲೋ ಕೆಲಸ ಆಗಬೇಕು, ಈ ರೋಡಿಂದ ನಮ್ಮ ಮನೆಗೆ ಹೋಗುತ್ತೆ ಅಂದರೆ ನಮ್ಮ ಮನೆಗೆ ಹೋಗಬೇಕು. ಅದು ಬಿಟ್ಬಿಟ್ಟು ನಮ್ಮ ಮನೆಗೆ ಯಾವನು ಹೋಗ್ತಾ ಇದ್ದೀನಿ, ಯಾವನು ಅಡ್ಡ ಬರಬಾರ್ದು ಅಂದರೆ ನಿಮ್ಮ ಪ್ರಕಾರ ಸಿಗ್ನಲ್ಸೇ ಇರಬಾರ್ದು, ಯಾವ ಗಾಡಿನೂ ತೊಗೊಳ್ಬಾರ್ದು, ಯಾವ ಗಾಡೀಲಿ ಯಾರೂ ಅಡ್ಡ ಬರಬಾರ್ದು ಅಂದರೆ ನಾನು ಕೇಳ್ಪಟ್ಟಿನಿ. ಯಾಕಂದರೆ 60 ವಯಸ್ಸು 70 ವಯಸ್ಸು ಇರ್ತಕ್ಕಂಥ ತಾತಂದ್ರೆಲ್ಲ ಓಡಾಡ್ತಿರ್ತಾರೆ, ಸಡನ್ನಾಗಿ ಯಾರೋ ಬಂದಾಗ ನಿಲ್ಸೋದಿಲ್ಲ, ಬೈಕೊಂಡು ಓಡಾಡ್ತಾರೆ. ತಾತಂದ್ರೆ ಅವ್ರು ನಿಧಾನಕ್ಕೆ ಬರ್ತಾರೆ, ಅವ್ರ ಗಾಡಿಲೇ ಓಡಾಡ್ತಿರ್ತಾರೆ ಅಂತ ಅನ್ಕೊಳ್ಳಿ. ನೋಡಿ ಇದೇ ಪಾಪ ವಯಸ್ಸಾದವರು ಯಾರೋ ತಾತ ಬರ್ತಾ ಇರ್ತಾರೆ, ನಡ್ಕೊಂಡು ಬರ್ತಿರ್ತಾರೆ, ಅವ್ರು ಬರ್ಬೇಕಂದ್ರೆ ಸ್ಪೀಡಾಗಿ ಹೋಗೋದು, ಅಡ್ಡ ಹಾಕ್ಬಿಡೋದು, ಏನ್ರಿ ಕರೆಕ್ಟಾಗಿ ನೋಡ್ಕೊಂಡು ಬರೋಕ್ಕಾಗಲ್ವೇನ್ರಿ ಅಂತ ಹೇಳೋರು ತುಂಬ ಜನ ಇದ್ದಾರೆ. ದಯವಿಟ್ಟು ಎಸ್ಪೆಷಲಿ ಕೆಲವು ಕಾಲೇಜ್ ಸ್ಟೂಡೆಂಟ್ಸ್, ನಾನು ನೋಡಿರೋ ಪ್ರಕಾರ ಕೆಲವು ಕಾಲೇಜ್ ಸ್ಟೂಡೆಂಟ್ಸು ಏನು ಮಾಡ್ತಾರೆ, 70 ವರ್ಷ ಬರ್ತಾ ಇದ್ದಾನೆ, ಬರೋ ಟೈಮ್ಗೆ ಏನು ಮಾಡ್ಬಿಟ್ಟ, ಗುದ್ಬಿಟ್ಟಿದ್ದಾನೆ, ಗುದ್ದಿದಷ್ಟ ಪಾಪ ಆತ ಬಿದ್ದೇ ಹೋಗ್ಬಿಟ್ಟ. ಅಪ್ಪ ಮನುಷ್ಯ ಬಿದ್ದೋಗಿತ್ತು ಪಾಪ. ಅವ್ರು ಎಷ್ಟು ಕಷ್ಟಪಟ್ರಲ್ಲ ಅವರು. ವಯಸ್ಸಾದವ್ರಿಗೆ ಒಂಚೂರು ಏಟಾಯಿತು ಅಂದರೆ ತಡ್ಕೊಳಕ್ಕಾಗಲ್ಲ ಅವ್ರಿಗೆ, ಲೈಫ್ ಲಾಂಗ್ ಅದಕ್ಕೆ ಸಾಯೋವರೆಗೂ ಹಂಗೆ ಇನ್ನೂ ಪೇನ್ ಹಂಗೆ ಇದ್ಬಿಡುತ್ತೆ. ತಾವು ಬೈಕೊಳ್ಳುವುದಕ್ಕೂ ಮುಂಚೆ ಯೋಚನೆ ಮಾಡಿ. ತುಂಬ ಜನ ಓಡಾಡ್ತಿರ್ತಾರೆ, ವಯಸ್ಸಾದವ್ರು ಓಡಾಡ್ತಿರ್ತಾರೆ. ಅಣ್ಣ ಒಂದು ನಿಮಿಷ ಇರೋಣ, ಕೆಲಸ ನಡೀತೈತೆ, ಸಿಕ್ಕಾಬಿಟ್ಟಿದೆ ನೋಡಿ ಪಾಪ. ಇವ್ರು ಯಾರೋ ಬಂದರು, ಇವಾಗ ಯಾರೋ ಪಾಪ ಬಂದು ನಮಗೆ, ಇವಾಗ ಅವ್ರನ್ನ ಬೈಕೊಂಡ ನಾನು, ಅಣ್ಣ ಒಂದು ನಿಮಿಷ ಬಾಣ ಈ ಕಡೆ ಅಂತಂದೆ. ತಪ್ಪ ಏನು ಇಲ್ಲ, ಕರೆಕ್ಟ್ ಅಲ್ವಾ ನಾನು ಹೇಳಿದ್ದು, ಒಂದು 5 ನಿಮಿಷ ಆ ಕಡೆ ಹೋಗೋಣ ಅಂದೆ. ತಪ್ಪು. ಆ ಥರ ರಿಕ್ವೆಸ್ಟ್ ಮಾಡ್ಕೋಗ್ರು, ರಿಕ್ವೆಸ್ಟಿಂಗೇ ನಡೆಯೋದು, ಆವಾಜ್ ಹಾಕಿ ನಡೆಯೋದಿಲ್ಲ. ನೀವು ಆವಾಜ್ ಆದ ತಕ್ಷಣ ಎಲ್ಲರೂ ಸೈಲೆಂಟ್ ಆಗ್ಬಿಡ್ತಾರೆ, ನಿಮ್ಮ ಮೂಢನಂಬಿಕೆ. ನೀವೊಬ್ಬರೇ ಬಾಹುಬಲಿ ಥರ ಇರ್ತೀರಾ, ಬ್ರೂಸ್ಲಿನೂ ಇರ್ತಾನೆ. ಈ ವಿಡಿಯೋ ಮಾಡೋ ಉದ್ದೇಶ ಯಾರಿಗೂ ಹರ್ಟ್ ಮಾಡಬೇಕಂತಲ್ಲ, ಜಸ್ಟ್ ಒಂದು ನನಗೆ ಅನಿಸಿದ್ದು ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ನಮ್ಮ ಫ್ರೆಂಡ್ ಪೇರೆಂಟ್ಸ್ಗಾದ ಒಂದಷ್ಟು ಅನುಭವ ನನ್ನದ ಶೇರ್ ಮಾಡ್ಕೊಂಡಿದ್ದಕ್ಕೆ ನಾನು ಈ ವಿಚಾರ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ನಾನೇನಾದರೂ ಈ ವಿಡಿಯೋದಲ್ಲಿ ತಪ್ಪು ಮಾತಾಡಿದರೆ ದಯವಿಟ್ಟು ಕ್ಷಮೆ ಇರಲಿ. ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.